ಜೈ ಹಿಂದ್. NTPC ಮತ್ತು ಗ್ರೂಪ್ ಡಿ ಎಕ್ಸಾಮ್ಗೆ ಬರುವಂತಹ 50 ಕ್ವಶನ್ಸ್ ಗಳನ್ನ ನಾವು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಒಂದು ಟ್ರಿಕ್ ಅನ್ನ ನಾವು ಕಲಿಯೋಣ. ಯಾವ ರೀತಿ ಇರ್ತಕ್ಕಂಥದ್ದು ಪ್ರಶ್ನೆಗಳು ಇದೆ ನೋಡೋಣ. ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಇಮ್ರಾನ್ 11 ದಿನಗಳು, ಆಮೇಲೆ ತಾಹಿರ್ 15 ದಿನಗಳು, ಆಮ್ಲಾ 13 ದಿನಗಳು ತೆಗೆದುಕೊಳ್ತಾರೆ. ಒಟ್ಟಿಗೆ ಕೆಲಸ ಮಾಡಿ ಅವರು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು 2012 ರೂಪಾಯಿಯನ್ನ ಪಡಿತಾರೆ. ಎಲ್ಲರಿಗೂ ದಿನಗೂಲಿ ಒಂದೇ ಆಗಿದ್ದರೆ ಇಮ್ರಾನ್ ನ ಪಾಲು ಎಷ್ಟು ಅಂತ ಹೇಳಿ ನಮ್ಗೆ ಗೊತ್ತು ಮಾಡ್ಬೇಕಾಗಿದೆ. ಇದು NTPC 2021ರಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿದೆ. ಈ ರೀತಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಇವರ ಎಫಿಷಿಯನ್ಸಿಯನ್ನ ನಾವು ತೆಗಿಬೇಕಾಗುತ್ತೆ. ಎಫಿಷಿಯನ್ಸಿ ಏನಾಗಿರ್ತೈತಿ ಅಂತಂದ್ರೆ ಅವರ ಏನು ಟೈಮಿಂಗ್ ಇರ್ತೈತಿ ಅದರ ಉಲ್ಟಾ ಇರ್ತಕ್ಕಂಥದ್ದು ಆಗಿರ್ತೈತಿ. ಸೊ ಇಲ್ಲಿ ಯಾವ ರೀತಿ ತೆಗಿಬೇಕು, ಇಲ್ಲಿ ಮೊಟ್ಟ ಮೊದಲನೇದಾಗಿ ಇಮ್ರಾನ್ ತೋಳನ, ಇಮ್ರಾನ್ 11 ದಿನಗಳ ತಗೊಂಡಾರ ಅಂತಂದ್ರೆ 1/11 ಆಗುತ್ತೆ. ನೆಕ್ಸ್ಟ್ ತಾಹಿರ್ 15 ದಿನ, 1/15 ಆಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಆಮ್ಲಾ 13 ದಿನಗಳು, ಆಮ್ಲಾ 13 ದಿನಗಳು 1/13. ಸೊ ಇವುಗಳ ಎಫಿಷಿಯನ್ಸಿಯನ್ನು ನಾವು ತೆಗಿಬೇಕಾಗುತ್ತೆ. ಎಫಿಷಿಯನ್ಸಿ ತೆಗಿಬೇಕಾಗಿತ್ತು ಅಂತಂದ್ರೆ ಇಮ್ರಾನದ್ದು, ಇಲ್ಲಿರ್ತಕ್ಕಂಥದ್ದು ಇಮ್ರಾನದ ಒಂದು ಡಿಜಿಟ್ ಏನಿದೆ ಅದನ್ನ ಮುಚ್ಚಿ ಇವು ಎರಡುಗಳನ್ನ ನಾವು ಗುಣಾಕಾರ ಮಾಡ್ಬೇಕಾಗತ್ತೆ. ಇವುಗಳನ್ನು ಗುಣಾಕಾರ ಮಾಡಿದ್ರೆ 195 ಬರ್ತಾ ಇದೆ. ಅದೇ ರೀತಿ ತಾಹಿರ ಎಫಿಷಿಯನ್ಸಿ ತೆಗಿಬೇಕು ಅಂತಂದ್ರೆ ಇದನ್ನ ಮುಚ್ಚಿ ಆಮೇಲೆ ಇಮ್ರಾನ್ ಮತ್ತು ಆಮ್ಲಾದ ಒಂದು ಗುಣಾಕಾರನ ನಾವು ಮಾಡಿದ್ವಿ ಅಂತಂದ್ರೆ 143 ಬರ್ತಾ ಇದೆ. ಅದರ ಜೊತೆಗೆ ಆಮ್ಲಾದ್ ಬೇಕು ಅಂತಂದ್ರೆ 11 × 15 ಮಾಡಿದ್ವಿ ಅಂತಂದ್ರೆ 165 ಬರ್ತಾ ಇದೆ. ಇವು ಎಲ್ಲವುಗಳನ್ನ ನಾವು ಕೂಡ್ಸಿದೀವಿ ಅಂತಂದ್ರ 503 ಬರ್ತಾ ಇದೆ. ಟೋಟಲ್ ಇದು ಏನು ಅವರ ಎಫಿಷಿಯನ್ಸಿ, ಅವರ ಒಂದು ವರ್ಕ್ ಆಗಿರ್ತೈತಿ. 503 ಎಫಿಷಿಯನ್ಸಿ ವರ್ಕ್ ಇದೆ. ಅವರು ಎಷ್ಟು ಹಣವನ್ನು ಗಳಿಸಿದ್ದಾರೆ? 2012 ರೂಪಾಯಿಯನ್ನ ಗಳಿಸಿದ್ದಾರೆ. ಇದು 4 ಗುಣ ಇರ್ತಕ್ಕಂಥದ್ದು ಆಗಿರ್ತೈತಿ. ಸೊ ನಮ್ಗೆ ಕೇಳುವಂತದ್ದು ಏನು ಅಂತಂದ್ರೆ ಇಮ್ರಾನ್ ದ ಪಾಲು ಅನ್ನ ಕೇಳಿದ್ದಾರೆ. ಸೊ ಇಮ್ರಾನ್ ಇಲ್ಲಿ ಎಫಿಷಿಯನ್ಸಿ 195 ಇದೆ. ಇದರ ಒಂದು 4 ಗುಣ ನಾವು ಮಾಡಿದ್ವಿ ಅಂತಂದ್ರೆ 780 ರೂಪಾಯಿ ಇದರ ಆನ್ಸರ್ ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಇರುವಂತಹ ಒಂದು ಪ್ರಶ್ನೆ ಐತಿ, ಇದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳ್ರಿ. ನಿಮ್ಮ ಆನ್ಸರ್ ಅನ್ನ ನನಗೆ ಕಮೆಂಟ್ ಮಾಡಿ ಹೇಳಬೇಕು.